ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಈಗಾಗಲೇ TTD ಅವರು ಅಕ್ಟೋಬರ್ ತಿಂಗಳ ಎಲ್ಲ ದರ್ಶನದ ಟಿಕೆಟ್ಸ್ನ ಕೂಡ ಆನ್ಲೈನಲ್ಲಿ ರಿಲೀಸ್ ಮಾಡಿದ್ರು. ಅದೇ ರೀತಿ ಆಗಸ್ಟ್ ತಿಂಗಳ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಕೂಡ ಆನ್ಲೈನಲ್ಲಿ ರಿಲೀಸ್ ಮಾಡಿದ್ದಾರೆ. ಈಗ ಪ್ರಸ್ತುತ ನಮಗೆ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 3 ತಿಂಗಳಿಗೂ ಕೂಡ ಎಲ್ಲ ಆನ್ಲೈನ್ ಟಿಕೆಟ್ಸ್ ಕೂಡ ರಿಲೀಸ್ ಆಗಿಬಿಟ್ಟಿದೆ. ಇನ್ನೂ ಸಾಕಷ್ಟು ಜನ ಈಗ ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ, ಈಗ ಆಗಸ್ಟ್ ತಿಂಗಳಿಗಾಗಿರ್ಬೋದು ಅಥವಾ ಸೆಪ್ಟೆಂಬರ್ ತಿಂಗಳಿಗಾಗಿರ್ಬೋದು, ನೀವಿನ್ನೂ ತಿರುಮಲಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ರೆ, ನಿಮಗೆ ಈ ವಿಡಿಯೋದಲ್ಲಿ ನಾವು ಫ್ರೀ ದರ್ಶನದ ಟೋಕನ್ಸ್ನ ಹೇಗೆ ತಗೋಬೇಕು ಮತ್ತು ಯಾವ ಟೈಮ್ಗೆ ಕೊಡ್ತಾರೆ ಮತ್ತು ಎಲ್ಲೆಲ್ಲಿ ಕೊಡ್ತಾರೆ ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಹತ್ರ ಯಾವುದೇ ರೀತಿ ಆನ್ಲೈನ್ ಟಿಕೆಟ್ ಇಲ್ಲ ಅಂದರೆ ನಮಗೆ ಆಫ್ಲೈನಲ್ಲಿ ದರ್ಶನ ಮಾಡ್ಕೊಳ್ಳಿಕ್ಕೆ 3 ವೇಸ್ ಇದೆ. ಅದ್ಯಾವುದು ಅಂದರೆ, ಮೊದಲಿಗೆ ತಿರುಪತಿಯಲ್ಲಿ ಕೊಡುವ ಆಫ್ಲೈನ್ SSD ಟೋಕನ್ಸ್. SSD ಟೋಕನ್ಸ್ ಅಂದರೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಇದನ್ನು ನಮಗೆ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ APSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ಎರಡನೇ ಜಾಗ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ, ಮತ್ತು ಮೂರನೇ ಜಾಗ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲೂ ಕೂಡ ನಮಗೆ ಪ್ರತಿದಿನ ಆಫ್ಲೈನ್ SSD ಟೋಕನ್ಸ್ ಅಂತ ಕೊಡ್ತಾರೆ. ಈ ಟೋಕನ್ಸ್ ನಮಗೆ ಪ್ರತಿದಿನ ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಿಮಗೆ ನಾಳೆ ದರ್ಶನ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ನೀವು 1 ಡೇ ಮುಂಚೆನೇ ಹೋಗಿ SSD ಟೋಕನ್ಸ್ನ ತಗೋಬೇಕು. ಈ ಒಂದು SSD ಟೋಕನ್ಸ್ ನಮ್ಗೆ ದಿನಕ್ಕೆ 20 ರಿಂದ 25 ಸಾವಿರ ಟೋಕನ್ಸ್ವರೆಗೂ ಕೊಡ್ತಾರೆ. ಪ್ರತಿದಿನ ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆಗೆ ಟೋಕನ್ಸ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಟೋಕನ್ ಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ, ಮತ್ತು ನೀವು 3 ಜಾಗದಲ್ಲಿ ಎಲ್ಲಿ ಬೇಕಿದ್ರೂ ಹೋಗಿ ಟೋಕನ್ಸ್ನ ತಗೋಬಹುದು. 3 ಜಾಗದಲ್ಲೂ ಸೇರಿ ನಮಗೆ 20 ರಿಂದ 25 ಸಾವಿರ ಟೋಕನ್ಸ್ನ ಕೊಡ್ತಾರೆ. ಇದು ಸ್ಟಾರ್ಟ್ ಮಾಡೋದು ಮಾತ್ರ 2 ಗಂಟೆ ಅಥವಾ 3 ಗಂಟೆಗೆ, ಬಟ್ ಕಂಪ್ಲೀಟ್ ಆಗೋದು ಒಂದು ಸರಿ ಎಲ್ಲ ಟೋಕನ್ಸ್ ಖಾಲಿ ಆದ ತಕ್ಷಣ ಕೌಂಟರ್ಸ್ನ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನು ನೀವು ಟೋಕನ್ ತಗೋಬೇಕಂದ್ರೆ ಯಾರೆಲ್ಲ ದರ್ಶನಕ್ಕೆ ಹೋಗ್ತಾರಲ್ಲ ಪ್ರತಿಯೊಬ್ಬರು ಕೂಡ ಲೈನಲ್ಲಿ ನಿಂತ್ಕೊಂಡು ಅವರ ಟೋಕನ್ಸ್ ಅವರೇ ತಗೋಬೇಕು. ಏಕೆಂದರೆ ನಿಮ್ಮದು ಫೋಟೋ ತೆಗಿತಾರೆ ಮತ್ತು ಆಧಾರ್ ಕಾರ್ಡ್ನ ಕೂಡ ಕೇಳ್ತಾರೆ. ಆದ್ದರಿಂದ ಯಾರೆಲ್ಲ ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತೀರ ಪ್ರತಿಯೊಬ್ಬರು ಕೂಡ ಕ್ಯೂ ಲೈನಲ್ಲಿ ನಿಂತು ಅವರೇ ಅವರ ಟೋಕನ್ಸ್ನ ತಗೋಬೇಕಾಗತ್ತೆ. ಈ ಒಂದು SSD ಟೋಕನ್ಸ್ ನಮಗೆ ನೆಕ್ಸ್ಟ್ ಡೇ ಟೋಕನ್ಸ್ನ ಕೊಡ್ತಾ ಇರ್ತಾರೆ. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 AM ಇಂದ ಇರ್ಬೋದು, ಅಥವಾ ಮಧ್ಯಾಹ್ನದ ಟೈಮ್ ಸ್ಲಾಟಿನ ಟೋಕನ್ಸ್ ಆಗಿರ್ಬೋದು. ಈ ರೀತಿ ನಮಗೆ ಟೋಕನ್ಸ್ನ ಇಶ್ಯೂ ಮಾಡ್ತಾರೆ ತಿರುಪತಿಯಲ್ಲಿ. ಇನ್ನು ಈ ಒಂದು SSD ಟೋಕನ್ಸ್ ತಗೊಂಡ್ರೆ ನಿಮ್ಮ ಒಂದು ರಿಪೋರ್ಟಿಂಗ್ ಲೊಕೇಶನ್ ಬಂದ್ಬಿಟ್ಟು ATGH ಸರ್ಕಲ್ ಅಂತ ಇರುತ್ತೆ. ಇದು ತಿರುಮಲದಲ್ಲಿ ATGH ಸರ್ಕಲಿಂದ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ನಿಮಗೆ ಅದರಲ್ಲಿ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ. ಸೊ ಆ ಟೈಮ್ ಸ್ಲಾಟಿಗೆ ಕರೆಕ್ಟಾಗಿ ನೀವು ಕ್ಯೂ ಲೈನಲ್ಲಿ ನಿಂತು ದರ್ಶನಕ್ಕೆ ಹೋದರೆ ನಿಮಗೆ ಅರೌಂಡ್ 6 to 7 ಅವರ್ಸ್ ಒಳಗೆ ದರ್ಶನ ಆಗಿ ಬರುತ್ತೆ. ಆದಷ್ಟು ನಿಮ್ಮ ಹತ್ರ ಯಾವುದೇ ರೀತಿ ಆನ್ಲೈನ್ ಟಿಕೆಟ್ಸ್ ಇಲ್ಲ ಅಂದರೆ ನೀವು ಈ ಒಂದು SSD ಟೋಕನ್ಸ್ನ ತಗೊಂಡು ದರ್ಶನಕ್ಕೆ ಹೋಗಿ. ಇನ್ನು ನೆಕ್ಸ್ಟ್ ಸಾಕಷ್ಟು ಜನ ಕೇಳ್ತಾ ಇರೋದು, ಬೆಟ್ಟ ಹತ್ತಿದ್ರೆ ಟೋಕನ್ಸ್ ಕೊಡ್ತಾ ಇದ್ರಲ್ಲ ಅದು ಇನ್ನೂ ಕೊಡ್ತಾರಾ ಅಂತ. ಈಗ ಪ್ರಸ್ತುತ ನಮಗೆ ಬೆಟ್ಟ ಹತ್ತಿದ್ರೆ ಯಾವುದೇ ರೀತಿಯ ಟೋಕನ್ಸ್ನ ಕೊಡ್ತಿಲ್ಲ. ಇನ್ನು ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ನಮಗೆ 2 ಮಾರ್ಗಗಳಿದೆ. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ ಅಂತ. ಪ್ರಸ್ತುತ ನಮಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ನ ಕೊಡ್ತಿಲ್ಲ. ನಿಮ್ಗೇನಾದರೂ ಅಲಿಪಿರಿ ಮಾರ್ಗದ ಮೂಲಕ ನೀವು ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು ಆದಷ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರೋ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟೋಕನ್ಸ್ನ ತೊಗೊಂಡ್ಬಿಟ್ಟು ನೀವು ಬೆಟ್ಟ ಹತ್ಕೊಂಡು ಹೋಗ್ಬೋದು. ಆದರೆ ನೀವು ಈ SSD ಟೋಕನ್ಸ್ ತೊಗೊಂಡ್ರೆ ಯಾವುದೇ ರೀತಿಯ ಕಂಪಲ್ಸರಿ ಇಲ್ಲ ನೀವು ಬೆಟ್ಟ ಹತ್ತಲೇಬೇಕು ಅಂತ. ನೀವು ಬೇಕಿದ್ರೆ ಬೆಟ್ಟ ಹತ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು, ಅಥವಾ ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಕೂಡ ನೀವು ತಿರುಮಲಕ್ಕೆ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ಅಲಿಪಿರಿ ಮಾರ್ಗದ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ಎರಡನೇ ಮಾರ್ಗ ಶ್ರೀವಾರಿ ಮೆಟ್ಲು ಮಾರ್ಗ. ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ನಮಗೆ ಮುಂಚೆ ಟೋಕನ್ಸ್ನ ಕೊಡ್ತಿದ್ರು ಬೆಳಗ್ಗೆ 6 ಗಂಟೆಗೆ. ಈಗ ಪ್ರಸ್ತುತ ನಮಗೆ ಅದನ್ನು ಕೂಡ ಸ್ಟಾಪ್ ಮಾಡಿ ನಮಗೆ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲೇ ಬೇರೆ ಕೌಂಟರ್ಸ್ನ ಸೆಟಪ್ ಮಾಡಿದ್ದಾರೆ. ಅಂದರೆ ಶ್ರೀವಾರಿ ಮೆಟ್ಲು ಮಾರ್ಗದ SSD ಟೋಕನ್ಸ್ನ ನಮಗೆ ಬೇರೆ ಕೌಂಟರಲ್ಲಿ ಕೊಡ್ತಾರೆ. ನೀವು ಆ ಕೌಂಟರಲ್ಲಿ ಏನಾದರೂ SSD ಟೋಕನ್ಸ್ನ ತಗೊಂಡ್ರೆ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗೋದು ಕಂಪಲ್ಸರಿ ಇರುತ್ತೆ. ಅಲ್ಲಿ ನಿಮಗೆ 1200ನೇ ಮೆಟ್ಲಿನಲ್ಲಿ ಈ ಒಂದು ಟೋಕನ್ಸ್ನ ಸ್ಕ್ಯಾನ್ ಮಾಡ್ತಾರೆ. ಆದ್ದರಿಂದ ನೀವು ಶ್ರೀವಾರಿ ಮೆಟ್ಲು ಮಾರ್ಗದ ಒಂದು ಟೋಕನ್ಸ್ನ ತಗೊಂಡ್ರೆ ನೀವು ಬೆಟ್ಟ ಹತ್ಕೊಂಡು ಹೋಗೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗದ ಒಂದು ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ನೀವು ಈ ಶ್ರೀವಾರಿ ಮೆಟ್ಲು ಮಾರ್ಗದ SSD ಟೋಕನ್ಸ್ ಆಗಿರ್ಬೋದು, ಅಥವಾ ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ ಆಗಿರ್ಬೋದು, ನೀವು ಯಾವುದೇ SSD ಟೋಕನ್ಸ್ ತಗೊಂಡ್ರು ಕೂಡ ನಿಮಗೆ ದರ್ಶನ ಆಗಲಿಕ್ಕೆ ಒಂದು 6 to 8 ಅವರ್ಸಲ್ಲಿ ನೀವು ದರ್ಶನ ಆಗಿ ಹೊರಗೆ ಬರ್ತೀರಾ.
ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗದ ಒಂದು SSD ಟೋಕನ್ಸ್ ನಮಗೆ ಪ್ರತಿದಿನ ಕೂಡ 3000ದಿಂದ 5000 ಟೋಕನ್ಸ್ವರೆಗೂ ಕೊಡ್ತಾರೆ. ಸೊ ನಿಮಗೆ ಟೋಕನ್ಸ್ ಬೇಕು ಅಂದರೆ ನೀವು ಆದಷ್ಟು 12 ಗಂಟೆ ಅಥವಾ 1 ಗಂಟೆ ಒಳಗೆ ನೀವು ತಿರುಪತಿ ರೀಚ್ ಆಗಿಬಿಟ್ಟು ಕ್ಯೂ ಲೈನ್ಗೆ ಜಾಯಿನ್ ಆದರೆ ನಿಮ್ಗೆ ಈಸಿಯಾಗಿ ಟೋಕನ್ ಸಿಗುತ್ತೆ. ಇನ್ ಕೇಸ್ ನೀವು ಸಂಜೆ ಹೋದರೆ ಕೆಲವೊಮ್ಮೆ ಟೋಕನ್ಸ್ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಮ್ಯಾಕ್ಸಿಮಮ್ ಒಂದು 5 ಗಂಟೆ 6 ಗಂಟೆವರೆಗೂ ಕೂಡ ಟೋಕನ್ಸ್ ಅವೈಲಬಿಲಿಟಿ ಇರುತ್ತೆ. ಬಟ್ ಇದು ಕಂಪ್ಲೀಟಾಗಿ ರಶ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಮ್ಮೆ ರಶ್ ಜಾಸ್ತಿ ಇದ್ದು ನಮಗೆ 2 ಅವರ್ಸಲ್ಲೇ ಟೋಕನ್ಸ್ ಖಾಲಿ ಆಗಿಬಿಡುತ್ತೆ. ಇನ್ ಕೇಸ್ ರಶ್ ಕಮ್ಮಿ ಇದ್ದರೆ ನಮಗೆ ಸಂಜೆವರೆಗೂ ಕೂಡ ಟೋಕನ್ಸ್ ಅವೈಲೇಬಲ್ ಇರುತ್ತೆ. ಸೊ ಆದಷ್ಟು ನಿಮಗೆ ಟೋಕನ್ಸ್ ಬೇಕು ಅಂದರೆ ನೀವು ಮಧ್ಯಾಹ್ನ 12 ಗಂಟೆ ಅಥವಾ 1 ಗಂಟೆಗೆ ಕ್ಯೂ ಲೈನ್ಸ್ಗೆ ಜಾಯಿನ್ ಆಗಿ ತಿರುಪತಿಯಲ್ಲಿ. ಇನ್ನು ನೆಕ್ಸ್ಟ್ ಆಪ್ಷನ್, ಈಗ ನಿಮಗೆ ತಿರುಪತಿಯಲ್ಲಿ ಕೂಡ ಟೋಕನ್ಸ್ ತಗೊಳ್ಳೋಕ್ಕೆ ಆಗಿಲ್ಲ ಮತ್ತು ಆನ್ಲೈನಲ್ಲೂ ಕೂಡ ದರ್ಶನದ ಟಿಕೆಟ್ಸ್ ಬುಕ್ ಆಗಿಲ್ಲ ಅಂದರೆ ನಿಮಗೆ ಇರುವ ಆಪ್ಷನ್ ಏನಂದರೆ ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ಸರ್ವದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆಗೋದು. ಈ ಸರ್ವದರ್ಶನದ ಕ್ಯೂ ಲೈನಿಗೆ ನೀವು ಜಾಯಿನ್ ಆದರೆ ನಿಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಈ ದರ್ಶನಕ್ಕೆ ನೀವು ಜಾಯಿನ್ ಆದರೆ ನಿಮಗೆ ದರ್ಶನ ಆಗಲಿಕ್ಕೆ 10ರಿಂದ 15 ಅವರ್ ಕೂಡ ಆಗುತ್ತೆ, ಕೆಲವೊಮ್ಮೆ 20 ಅವರ್ ಕೂಡ ಆಗುತ್ತೆ. ಇದ್ರ ಬಗ್ಗೆ ನಾವು ಡೈಲಿ ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸ್ಟೇಟಸ್ ಅಪ್ಡೇಟ್ನ ಹಾಕ್ತಿದ್ದೀವಿ. ಅಂದರೆ ನೀವು ಸರ್ವದರ್ಶನದ ಕ್ಯೂ ಲೈನ್ಗೆ ಜಾಯಿನ್ ಆಗಿ ನಿಮಗೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ನಾವು ಪ್ರತಿದಿನ ಕೂಡ ಅಪ್ಡೇಟ್ಸ್ ಹಾಕ್ತಿದ್ದೀವಿ. ಎಷ್ಟು ಕಂಪಾರ್ಟ್ಮೆಂಟ್ಸ್ ಫಿಲ್ ಆಗಿದೆ ಮತ್ತು 20 ಅವರ್ಸ್ ತೊಗೋತಿದೆಯೋ 10 ಅವರ್ಸ್ ತೊಗೋತಿದೆಯೋ ಎಷ್ಟೊತ್ತಾಗ್ತಿದೆ ಸರ್ವದರ್ಶನಕ್ಕೆ ಅಂತ. ಸೊ ನೀವು ನಮ್ಮ ವಾಟ್ಸಪ್ ಗ್ರೂಪಲ್ಲಿದ್ದರೆ ನಿಮಗೆ ಆ ಒಂದು ಅಪ್ಡೇಟ್ ಕೂಡ ಸಿಗುತ್ತೆ. ಇನ್ನು ಈ ಒಂದು ಸರ್ವದರ್ಶನಕ್ಕೆ ಹೋಗಲಿಕ್ಕೆ ನಿಮಗೆ ಯಾವುದೇ ರೀತಿಯ ಟೋಕನ್ಸ್ ಕೂಡ ಬೇಡ, ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಕೂಡ ಬೇಡ. ನೇರವಾಗಿ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೋದು. ಆದರೆ ಈ ಒಂದು ದರ್ಶನ ಆಗಲಿಕ್ಕೆ ನಿಮಗೆ ತುಂಬಾ ಸಮಯ ಹಿಡಿಯುತ್ತೆ. ಇದು ಕಂಪ್ಲೀಟಾಗಿ ರಶ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಆಫ್ಲೈನಲ್ಲಿ ದರ್ಶನ ಮಾಡ್ಕೊಳ್ಳಿಕ್ಕೆ ಮೂರನೇ ಆಪ್ಷನ್ ಏನಂದರೆ ಅದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂತ. ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನಮಗೆ ಆಫ್ಲೈನಲ್ಲಿ ಪ್ರತಿದಿನ ತಿರುಮಲದಲ್ಲಿ 800 ಟಿಕೆಟ್ಸ್ನ ಇಶ್ಯೂ ಮಾಡ್ತಾರೆ. ನಮಗೆ ಈಗ ಅನ್ನಮಯ ಭವನದ ಎದುರುಗಡೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಇಶ್ಯೂ ಕೌಂಟರ್ಸ್ ಅಂತ ಹೊಸದಾಗಿ ಓಪನ್ ಮಾಡಿದ್ದಾರೆ. ಆ ಒಂದು ಕೌಂಟರ್ಸಲ್ಲಿ ನಮಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಕೊಡ್ತಾರೆ. ಸೊ ಪ್ರತಿದಿನ 800 ಟಿಕೆಟ್ಸ್ ಇರುತ್ತೆ. ಇಲ್ಲಿ ಶ್ರೀವಾಣಿ ಟ್ರಸ್ಟ್ಗೆ ನಾವು 10,000 ರೂಪಾಯಿ ಡೊನೇಟ್ ಮಾಡಿಬಿಟ್ಟು 500 ರೂಪೀಸ್ ಕೊಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೇಕು. ಈ ಒಂದು ಟಿಕೆಟ್ಸ್ನ ನಾವು ತಗೊಂಡ್ರೆ ನಮಗೆ ದರ್ಶನ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಗೆ ಇರುತ್ತೆ. ಸೊ ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅವ್ರನ್ನ ದರ್ಶನಕ್ಕೆ ಅಲೋ ಮಾಡಿದಾಗ ಬೇರೆ ಯಾರನ್ನೂ ಕೂಡ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಎಲ್ಲ ಕ್ಯೂ ಲೈನ್ಸ್ ಅವ್ರನ್ನೂ ಕೂಡ ಸ್ಟಾಪ್ ಮಾಡಿರ್ತಾರೆ. ಅಂದರೆ 300 ರೂಪೀಸ್ ಆಗಿರ್ಬೋದು, SSD ಟೋಕನ್ಸ್ ಅವ್ರನ್ನಾಗಿರ್ಬೋದು. ಸೊ ಎಲ್ಲ ಥರದ ದರ್ಶನನ ಕೂಡ ಸ್ಟಾಪ್ ಮಾಡಿರ್ತಾರೆ. ಕೇವಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಯಾರೆಲ್ಲ ಬುಕ್ ಮಾಡ್ಕೊಂಡಿರ್ತಾರೆ ಅವರನ್ನು ಮಾತ್ರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಸೊ ಈ ಒಂದು ಟಿಕೆಟ್ಸ್ ಬೇಕು ಅಂದರೂ ಕೂಡ ನೀವು 1 ಡೇ ಪ್ರಯರ್ ಆಗಿ ಹೋಗಿ ತಿರುಮಲದಲ್ಲಿ ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗಿರುತ್ತೆ. ಸೊ ನಾವೀಗ ಹೇಳ್ದಂಗೆ ಅನ್ನಮಯ ಭವನದ ಎದುರುಗಡೆ ನಿಮಗೆ ಕೌಂಟರ್ಸ್ ಅವೈಲೇಬಲ್ ಇರುತ್ತೆ. ಅಲ್ಲಿ ನೀವು ಬೆಳಗಿನ ಜಾವ 5 ಗಂಟೆ ಅಥವಾ 4 ಗಂಟೆಗೆ ಹೋಗಿ ಕ್ಯೂ ಲೈನಲ್ಲಿ ನಿಂತ್ಕೊಂಡ್ರೆ ನಿಮಗೆ ಟೋಕನ್ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಟೋಕನ್ಸ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಷ್ಟೊತ್ತಿಗೆ ನೀವು ಕ್ಯೂ ಲೈನಲ್ಲಿ ಜಾಯಿನ್ ಆದರೆ ನಿಮಗೆ ಟಿಕೆಟ್ ಸಿಗುತ್ತೆ. ಪ್ರಸ್ತುತ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಜಸ್ಟ್ 800 ಟಿಕೆಟ್ಸ್ ಮಾತ್ರ ನಿಮಗೆ ತಿರುಮಲದಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಡೇ ಟಿಕೆಟ್ ಬೇಕು ಅಂದರೆ ನೀವು ಅದಕ್ಕೆ ಪ್ರೀವಿಯಸ್ ಡೇ ಅಂದರೆ 1 ಡೇ ಮುಂಚೆ ಹೋಗ್ಬಿಟ್ಟು ನೀವು ಕ್ಯೂ ಲೈನಲ್ಲಿ ಬೆಳಗ್ಗೆ 4 ಗಂಟೆ ಅಥವಾ 5 ಗಂಟೆಗೆ ಕ್ಯೂ ಲೈನಲ್ಲಿ ನಿಂತರೆ ನಿಮಗೆ ಟಿಕೆಟ್ ಸಿಗುತ್ತೆ. ಈ ಟಿಕೆಟ್ಸ್ ತಗೋಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಏನಿರುತ್ತಲ್ಲ ಅದು ಕಂಪಲ್ಸರಿ ಆಗಿರುತ್ತೆ. ಮತ್ತು ಯಾರು ದರ್ಶನಕ್ಕೆ ಹೋಗಬೇಕು ಇದರಲ್ಲೂ ಕೂಡ ಅವರೇ ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗಿರುತ್ತೆ. ಅವ್ರದ್ದು ಕೂಡ ಫೋಟೋ ತೆಗಿತಾರೆ. ಸೊ ನೀವು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿ ನೀವು ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ಟಿಕೆಟ್ಸ್ನ ಕೊಡ್ತಾರೆ. ಸೊ ನೀವು ನೆಕ್ಸ್ಟ್ ಡೇ 10 ಗಂಟೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ಶ್ರೀವಾಣಿ ದರ್ಶನಕ್ಕೆ ಹೋಗಬಹುದು. ಇಲ್ಲಿ ತುಂಬ ನೂಕಾಟ ಇರೋದಿಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡುವ ಒಂದು ಅವಕಾಶ ಕೂಡ ಇರುತ್ತೆ. ಆದ್ದರಿಂದ ನಿಮ್ಗೇನಾದರೂ ಮೊದಲನೇ ಬಾಗಿಲಿನ ದರ್ಶನ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಕೂಡ ಆಫ್ಲೈನಲ್ಲಿ ತಗೋಬಹುದು. ಇನ್ನು ನೆಕ್ಸ್ಟ್ ನಿಮಗೆ ಲಕ್ಕಿ ಡಿಪ್ ಸೇವೆಗಳಿಗೂ ಕೂಡ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಲಕ್ಕಿ ಡಿಪ್ಪಲ್ಲಿ ನಮಗೆ ಪ್ರತಿದಿನ ಒಂದೊಂದು ಸೇವೆಗಳಿರುತ್ತೆ. ಅಂದರೆ ನಮಗೆ ಪ್ರತಿದಿನ ಕೂಡ ಸುಪ್ರಭಾತ ಸೇವೆ ಅವೈಲೇಬಲ್ ಇರುತ್ತೆ. ಮತ್ತು ಮಂಗಳವಾರ, ಬುಧವಾರ, ಗುರುವಾರ ನಮಗೆ ತೋಮಾಲ ಮತ್ತು ಅರ್ಚನಾ ಸೇವೆ ಇರುತ್ತೆ. ಸೊ ನೀವೇನಾದರೂ ಸೋಮವಾರ ತಿರುಮಲಕ್ಕೆ ರೀಚ್ ಆದರೆ ನೀವು ಈ ತೋಮಾಲ ಅಥವಾ ಅರ್ಚನಾ ಸೇವೆಗೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ರೀತಿ ನಮಗೆ ಆಫ್ಲೈನಲ್ಲಿ ಲಕ್ಕಿ ಡಿಪ್ಪಲ್ಲೂ ಕೂಡ ಸೇವೆಗಳಿಗೆ ಅಪ್ಲೈ ಮಾಡ್ಬೋದು. ಇದು ನಮಗೆ CRO ಆಫೀಸ್ ಹತ್ರ ನೀವು ಆಫ್ಲೈನ್ ಲಕ್ಕಿ ಡಿಪ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ CRO ಆಫೀಸ್ ಎದುರುಗಡೆ ನಮಗೆ ಲಕ್ಕಿ ಡಿಪ್ ಕೌಂಟರ್ಸ್ ಇರುತ್ತೆ, ಅದು ಓಪನ್ ಇರುತ್ತೆ. ಸೊ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ನಿಮಗೆ ಸಂಜೆ 6 ಗಂಟೆಗೆ ರಿಸಲ್ಟ್ ಬರುತ್ತೆ. ನಿಮ್ಮ ಫೋನ್ ನಂಬರ್ಗೆ ಮೆಸೇಜ್ ಬರುತ್ತೆ. ನೀವು ಇನ್ ಕೇಸ್ ಸೇವೆಯಲ್ಲಿ ಸೆಲೆಕ್ಟ್ ಆಗಿದ್ರೆ ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ನೀವು ದರ್ಶನದ ರಿಸಿಪ್ಟ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಈಗ ಆಫ್ಲೈನಲ್ಲಿ ಟಿಕೆಟ್ಸ್ನ ತಗೊಂಡ್ರೆ ನಮಗೆ ರೂಮ್ಸ್ ವ್ಯವಸ್ಥೆ
ವ್ಯವಸ್ಥೆ ಏನು ಅಂತ ತುಂಬ ಜನ ಕೇಳ್ತಾರೆ. ಸೊ ನಿಮಗೆ ರೂಮ್ ವ್ಯವಸ್ಥೆ ಬಂದುಬಿಟ್ಟು ತಿರುಮಲದಲ್ಲಿರುವ CRO ಆಫೀಸ್ ಹತ್ರ ನೀವು ಆಫ್ಲೈನ್ ರೂಮ್ಸ್ಗೆ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ರೂಮ್ಸ್ ಕೊಡ್ತಾರೆ. ಬಟ್ ಆಫ್ಲೈನಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ನೀವು ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆ ಒಳಗೆ ನೀವು CRO ಆಫೀಸ್ನ ರೀಚ್ ಆದರೆ ನಿಮಗೆ ಈಸಿಯಾಗಿ ರೂಮ್ ಸಿಗುತ್ತೆ. ಅದಾದಮೇಲೆ ರೂಮ್ಸ್ ಅವೈಲಬಿಲಿಟಿ ಖಾಲಿ ಆಗಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಳಲ್ಲ. ಆದ್ದರಿಂದ ಆದಷ್ಟು ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆ ಒಳಗೆ ನೀವು ತಿರುಮಲಕ್ಕೆ ರೀಚ್ ಆಗೋ ಥರ ನೋಡಿಕೊಂಡು ನಿಮ್ಗೆ ಆಫ್ಲೈನಲ್ಲಿ ರೂಮ್ಸ್ ಬೇಕು ಅಂದರೆ ನೀವು CRO ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಯಾವ ರೂಮ್ ಅಲೋಕೇಟ್ ಆಗಿದೆ ಅಂತ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಸೊ ನೀವು ಆ ಕಾಟೇಜ್ ಹತ್ರ ಹೋಗ್ಬಿಟ್ಟು ನೀವು ಎನ್ಕ್ವೈರಿ ಆಫೀಸಲ್ಲಿ ನಿಮ್ಮ ಕೀಸ್ನ ಕಲೆಕ್ಟ್ ಮಾಡ್ಕೋಬೋದು. ಇನ್ನು ಈ ರೀತಿಯಾಗಿ ನೀವು ತಿರುಮಲದಲ್ಲಿ ಆಫ್ಲೈನ್ ರೂಮ್ಸ್ನ ತೊಗೋಬೋದು. ಇನ್ ಕೇಸ್ ನೀವೇನಾದರೂ ಸಿಂಗಲ್ ಪರ್ಸನ್ಸ್ ಇದ್ದರೆ ನಿಮಗೆ ತಿರುಮಲದಲ್ಲಿ ರೂಮ್ಸ್ನ ಕೊಡೋದಿಲ್ಲ. ಆದ್ದರಿಂದ ನೀವು ಲಾಕರ್ಸ್ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದು. ತಿರುಮಲದಲ್ಲಿ 4 ಕಡೆ ನಮಗೆ ಉಚಿತ ಲಾಕರ್ ಫೆಸಿಲಿಟಿ ಇರುತ್ತೆ. ಅದ್ಯಾವುದು ಅಂದರೆ ಯಾತ್ರಿ ಸದನ್ PAC1, ಯಾತ್ರಿ ಸದನ್ PAC3, ಮಾಧವ ನಿಲಯಂ ಮತ್ತು ಪದ್ಮನಾಭ ನಿಲಯಂ. ಈ 4 ಜಾಗಗಳಲ್ಲೂ ಕೂಡ ನಮಗೆ ಉಚಿತವಾದ ಲಾಕರ್ ಫೆಸಿಲಿಟಿ ಇರುತ್ತೆ. ಅಲ್ಲೂ ಕೂಡ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಒಂದು ಲಾಕರ್ ಕೊಡ್ತಾರೆ ಮತ್ತು ಕಾಮನ್ ಹಾಲ್ ಇರುತ್ತೆ ರೆಸ್ಟ್ ಮಾಡಲಿಕ್ಕೆ ಮತ್ತು ವಾಶ್ರೂಮ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಇನ್ನು ತಿರುಪತಿಯಲ್ಲಿ ನಿಮ್ಗೆ ಏನಾದರೂ ಆಫ್ಲೈನಲ್ಲಿ ರೂಮ್ಸ್ ಬೇಕು ಅಂದರೆ ನೀವು ವಿಷ್ಣು ನಿವಾಸಮಲ್ಲಿ ಟ್ರೈ ಮಾಡ್ಬೋದು, ಅಥವಾ ನಿಮಗೆ ಶ್ರೀನಿವಾಸಂ ಅಥವಾ ವಿಷ್ಣು ನಿವಾಸಮಲ್ಲೂ ಕೂಡ ಲಾಕರ್ಸ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಈ ರೀತಿಯಾಗಿ ನೀವು ಆಫ್ಲೈನಲ್ಲಿ ರೂಮ್ಸ್ನ ತಗೋಬೋದಾಗಿರುತ್ತೆ. ಇನ್ನು ಇದೆಲ್ಲ ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯಾಗಿ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.